ಜೈನ್ ವಿಧಾನಸಭೆಯಲ್ಲಿ ಧರ್ಮಸ್ಥಳ ಎಸ್ಐಟಿಯ ಕುರಿತು ಚರ್ಚೆ ನಡೀತಾ ಇದೆ, ಬನ್ನಿ ನೋಡೋಣ. ಏನು ತಮ್ಮ ನಿಲುವು ಎನ್ನುವಂಥದ್ದನ್ನು ವ್ಯಕ್ತಪಡಿಸಬೇಕು. ಸಾಮಾಜಿಕ ಜಾಲತಾಣಗಳ ಅನ್ನು ಸಮಾಜಕ್ಕೆ ಪೂರಕವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡದ ರೀತಿಯಲ್ಲಿ ಯಾವ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕೆನ್ನುವಂಥದ್ದು ಬಗ್ಗೆಯೂ ತಾವು ಸದನಕ್ಕೆ ಉತ್ತರವನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ಸುರೇಶ್ ಅವರು ವಿಷಯದೊಂದು ಸುರೇಶ್ ಮಾತಾಡಲಿ, ಅವರು ಸೆಲ್ಫ್ ಇಲ್ಲ. ಏನು ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳು ಕೂಡ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅದರದೇ ಆದಂಥ ಒಂದು ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ಇಡೀ ನಾಡಿನಲ್ಲಿ ನಡೀತಾ ಇದೆ. ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಾರವಾದಂಥ ಗೌರವ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಸಮಾಜದವರು ಕೂಡ ಇದ್ದೀವಿ. ಅಲ್ಲಿ ಏನು ಈ ಒಂದು ಗೊಂದಲ ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡಿದಂಥವ್ರು ಯಾರು, ಈ CITಗೆ ಕೊಡಬೇಕಾದ್ರೆ SITಗೆ ಇವತ್ತು ವಹಿಸಬೇಕಾದ್ರೆ ಕೂಡ ಒಂದು ನಾವು ಆಲೋಚನೆ ಮಾಡಬೇಕು. ಇವತ್ತು ಗೃಹ ಇಲಾಖೆ ಇಂಟೆಲಿಜೆನ್ಸಿನಲ್ಲಿ ಏನು ಅಲ್ಲಿ ಮೊದಲಿಂದ ಏನೇನಾಗಿದೆ ಅದೆಲ್ಲದನ್ನು ತೊಗೊಂಡು ಅದನ್ನು ವಹಿಸ್ಕೊಟ್ರೆ ಸರಿ ಅಂತ. ಯಾಕೆಂದರೆ ನಾಳೆ ಇನ್ನೊಬ್ಬರು ಮತ್ತೊಂದು ಆಪಾದನೆ ಮಾಡ್ತಾರೆ. ಯಾರಾದರೂ ಕೂಡ ಸುಮ್ಮನೆ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋವಂಥದ್ದು, ಹಗುರವಾಗಿ ಒಂದು ಏನು ಪಿಟಿಷನ್ ಹಾಕೋವಂಥದ್ದು ಕೆಲಸ ಮಾಡಿದಾಗೆಲ್ಲ ಈ ಥರ ಎನ್ಕ್ವೈರಿ ಮಾಡಿದ್ರೆ ನಮ್ಮ ಇಲಾಖೆಗಳು ಅದಕ್ಕೆ ವ್ಯರ್ಥ ಪ್ರಯತ್ನಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಸರಿಯಲ್ಲ ಅಂತಕ್ಕಂಥದ್ದು ಒಂದು ಕಡೆ. ಜೊತೆಯಲ್ಲಿ ಈ ಧರ್ಮಸ್ಥಳದಲ್ಲಿ ಯಾರ್ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಜೊತೆಯಲ್ಲೇ ಇದ್ದಾರೆ. ಶಿವಲಿಂಗೇಗೌಡರು ಅವ್ರು ಎಲ್ಲಿದ್ದರು ಜುಟ್ಟು ಹಿಡ್ಕೊಂಡು ಎಳ್ಕೊಂಬನ್ನಿ ಅಂದರು. ಯಾರನ್ನೂ ಎಳ್ಕೊಂಬರ್ಬೇಕಾಗಿಲ್ಲ, SIT ಜೊತೆಯಲ್ಲೇ ಇದ್ದಾರೆ. ಅವ್ರನ್ನೇನು ಎಳ್ಕೊಂಬರ್ಬೇಕಾಗಿಲ್ಲ, ಕರ್ಕೊಂಡು ಅವ್ರನ್ನ ಒಳಗೆ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಅವ್ರಿಗೆ ಇದೆಲ್ಲ ಪಿತೂರಿ ಮಾಡಿದವರು ಅಂತಕ್ಕಂಥದ್ದನ್ನ ಬಾಯಿ ಬಿಡಿಸಿದ್ರೆ ಖಂಡಿತ ಇದರಲ್ಲಿರ್ತಕ್ಕಂಥ ಜಾಲ ಯಾವುದು. ಯಾಕೆಂದರೆ ಇಲ್ಲಿಂದ ದುಬೈ ಎಲ್ಲ ಕಡೆನೂ ಕೂಡ ಇದು ಹರಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದು ವಿದೇಶಗಳಲ್ಲಿ ಎಲ್ಲ ಕೂಡ ಇದೊಂದು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ನಡೀತಾ ಇರ್ತಕ್ಕಂಥದ್ದನ್ನ ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂದರೆ ಖಂಡಿತ ಈಗ ಯಾರವನು ಅಮಾನ್ ಯಾರು ಇದ್ದಾನೆ ಗುಪ್ತಗಾಮಿ ಥರ ಯಾರು ಓಡಾಡ್ತಾ ಇದ್ದಾನಲ್ಲ ಆತನ ಅನಾಮಿಕನ್ನ ಹಿಡ್ಕೊಂಡು ಬಾಯಿ ಬಿಡಿಸೋವಂಥ ಕೆಲಸ ಇವತ್ತು ಗೃಹ ಇಲಾಖೆ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗ್ತದೆ. ಮುಂದೆ ಯಾರು ಕೂಡ ಈ ಥರ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಗೃಹ ಸಚಿವರನ್ನ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಅವರು ಸಭಾಧ್ಯಕ್ಷರೇ, ನೀವು ಹೋಗುದಿಲ್ಲ, ಗೃಹ ಸಚಿವರು ಕೊಡು. ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ನಮ್ಮದೊಂದು 2-3 ಕ್ಲಾರಿಫಿಕೇಷನ್ನು. ಇವತ್ತು SIT ತನಿಖೆ ಅದು 1 ತಿಂಗಳಾಗ್ಬೋದು, ಅಂತಿಮ ವರದಿ ಬರೋದಕ್ಕೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, FSL ಎಲ್ಲ ವರದಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಗುಜರಾತಲ್ಲಿ ಒಂದು ಫ್ಲೈಟ್ ಆಗಿ ಅಲ್ಲಿ 200ಕ್ಕೂ ಹೆಚ್ಚು ಜನ ಸತ್ತೋಗಿ ಎಲ್ಲ ಬೂದಿ ಆದಾಗಲೂ ಕೂಡ 1 ವಾರದೊಳಗಡೆಗೆ DNA ಚೆಕ್ ಮಾಡಿ ಅವರವ್ರ ಶವಗಳನ್ನು, ಅಸ್ಥಿಯನ್ನು, ಬೂದಿಯನ್ನೆಲ್ಲ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇರ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿದೆಯೋ ಅದನ್ನು ತರಿಸಿ, ಯಾಕೆಂದರೆ ಅಲ್ಲೂ ಕೊಳೆಯೋದಿಲ್ಲ ಸರ್, ಅದು ಮೂಳೆ ಪುಡಿ ಆಗ್ಬೋದು. ಅಲ್ಲಿದೆಯಲ್ಲ, ಅಲ್ಲೂ ಯಾವತ್ತೂ ಕೂಡ ನನಗೆ ಗೊತ್ತಿರೋ ಹಾಗೆ ಅದು ಏನೂ ಆಗೋದಿಲ್ಲ, ದಂತಪಂಥಿ ಹಂಗೆ ಇರ್ತದೆ. ಆಯಿತು, ಅಲ್ಲ ಎಲ್ಲೇ ಇಲ್ವಲ್ಲ, ಗುಂಡಿಯಲ್ಲಿ ಏನೂ ಸಿಗ್ಲಿಲ್ವಲ್ಲ. ನಾನು ಹೇಳೋದು ಈ ಗುಂಡಿಯಲ್ಲಿ 15 ಗುಂಡಿಯಲ್ಲಿ ತೆಗೆದಾಗ ಒಂದು ಅಲ್ಲಾದರೂ ಸಿಗಬೇಕಲ್ವ. ಆಯಿತು ಮಾಡಿ, ಅದರಲ್ಲಿ ಎಲ್ಲೋ ಒಂದು ಔತ್ಕೊಂಡಿರ್ಬೋದು ಅಂತೇಳಿ ಮಾಡಿ. ಈ 3 ತಿಂಗಳು ಅಂದಾಗ ಏನಾಗ್ತದಣ್ಣ, ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾವು ಯಾವುದೂ ರಾಜಕೀಯ ಘೋಷಣೆ ಹಾಕ್ಕೊಂಡು ಹೋಗಿಲ್ಲ, ಫ್ಲ್ಯಾಗ್ ಕಟ್ಕೊಂಡು ಹೋಗಿಲ್ಲ, ಕೇಸರಿ ಧ್ವಜ ಕಟ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಹೋಗಿದ್ವಿ. ಅಲ್ಲಿ ಭಗವಂತನ ಘೋಷಣೆ ಬಿಟ್ಟು ನಾವೇನು ಕೂಡ ಮಾಡಲಿಲ್ಲ. ಆದರೂ ಕೂಡ ಕೆಲವು ಟೀಕೆ ಟಿಪ್ಪಣಿಗಳು ಬಂತು. ಅಲ್ಲಿ ಹೋದಾಗ ಆ ಅಂಗಡಿಯವರು ಹೇಳಿರೋದು, ಯಾವಾಗಿದ್ರೂ ತನಿಖೆ ಶುರುವಾಯಿತು ಆವತ್ತಿಂದ ಭಕ್ತರು ಬರೋದೇ ಕಡಿಮೆ ಆಗೋಗವ್ರೆ, ಖಾಲಿ ಐತೆ, ಭಯಭೀತರಾಗವ್ರೆ. ಇದು ಅಲ್ಲಿ ಮಾತಾಡಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನನ್ನದೊಂದು ಸಲಹೆ ಇರ್ತಕ್ಕಂಥದ್ದು, ಈ 3 ತಿಂಗಳು ಏನು ಹೇಳಿದ್ರಲ್ಲ, ಆದಷ್ಟು ಶೀಘ್ರದಲ್ಲಿ 15 ದಿನ 1 ತಿಂಗಳು ಟೈಮ್ ಬೌಂಡ್ ಕೊಟ್ಕೊಂಡು ಹಗಲು ರಾತ್ರಿ ಮಾಡಿ. ಯಾಕಂದರೆ ಇನ್ನು 3 ತಿಂಗಳು ಜನ ಆತಂಕದಲ್ಲಿ ಕಾಯೋಂಥದ್ದು ಬೇಡ. ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಗೃಹ ಸಚಿವರು ಅದನ್ನು ಸ್ವಲ್ಪ ಬೇಗ ಮಾಡಬೇಕು. ಆಮೇಲೆ SITಯಲ್ಲಿ ಆಯಿತು, ಅದರಲ್ಲಿ ತಪ್ಪಿತಸ್ಥರು ನಿರಪರಾಧಿಗಳು ಅಂತ ಆದಮೇಲೆ ಅಲ್ಲಿಗೆ ಕೊನೆ ಮಾಡ್ತೀರಾ, ಇಲ್ಲ ಅಂತಂದರೆ ತಿರುಗಿ ಇನ್ಯಾರೋ ಏನು ಹೇಳಿದ್ರು ಅಂತೇಳಿ ಅದನ್ನು ಮುಂದುವರ್ಸೋಕೊಂಡ ಹೋಗ್ತಕ್ಕಂಥದ್ದನ್ನ ದಯವಿಟ್ಟು ಮಾಡಬೇಡ್ರಿ. ಇದಕ್ಕೇನಾದರೂ ಅಂತಾರಾಷ್ಟ್ರೀಯ ಜಾಲ ಇದ್ದರೆ ನಿಮ್ಮ ತನಿಖೆಯಲ್ಲಿ ಗೊತ್ತಾದರೆ ಆಮೇಲೆ ಯಾವುದು ಕೊಡಬೇಕೋ ಅದನ್ನು ಮುಂದೆ ತನಿಖೆಯಲ್ಲಿ ಹೆಚ್ಚಿನ ತನಿಖೆ ಕೊಡೋದು ನಮ್ಮದೇನು ಅಭ್ಯಂತರ ಇಲ್ಲ. 3ನೇದು, ಇವತ್ತು BJPನವರು ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು, ಇದೆಲ್ಲ ಹೇಳಿದ್ರಿ. ಇವತ್ತು ಆ ಕಡೆ ಭಾಗದಲ್ಲಿ, ನಾನು ಆ ಕಡೆ ಈ ಕಡೆ ಅಂತ ಹೇಳಲ್ಲಿ ಯಾರೂ ತಪ್ಪು ತಿಳ್ಕೊಳೋದು ಬೇಡ, ಈ 10-12 ದಿನದಲ್ಲಿ ಯಾರಾದರೂ ಆ ಕಡೆ ಭಾಗದ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿದ್ದಾರಾ? ಇಲ್ಲ ಅಂದರೆ ಇದು ಜನಗಳಿಗೆ ನಂಬಿಕೆ ಬರಬೇಕು.
ಅಲ್ಲಿ ಮಂಜುನಾಥ ಸ್ವಾಮಿ ಕೊಲೆ ಮಾಡಿಲ್ಲ, ದೇವರೇನು ಅಪಚಾರ ಮಾಡಿಲ್ಲ, ವ್ಯಕ್ತಿಗಳ ಮೇಲೆ ಏನೋ ಐತೆ ಅದರಲ್ಲಿ. ಆದರೆ ದೇವಸ್ಥಾನಕ್ಕೆ ಹೋಗಿ ಏನು ಸಮಸ್ಯೆ? ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶನಿವಾರ ಬಸ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕಿ ಬನ್ನಿರಿ. ಜನಗಳ ನಂಬಿಕೆ ಬರ್ತದೆ, ಜನಗಳ ನಂಬಿಕೆ ಬರ್ತದೆ. ಅಲ್ಲ ಹೇಳಿದೆ ನಾನು, ಗೋಪಾಲ್ ಕೃಷ್ಣ ಅವರೇ, ನಾನು ಏನು ಹೇಳ್ತಕ್ಕಂಥದ್ದು ಏನ್ ಹೇಳಿದ್ದಾರೆ? ಈಗ ನಾವು ಮೊನ್ನೆ ಹೋಗಿ ಬನ್ನಿ, ಮುಗೀತಲ್ಲ. ರಾಜ್ಯಾಧ್ಯಕ್ಷರು ಎಲ್ಲರೂ ಹೋಗಿದ್ದೀವಿ. ಜನಗಳಿಗೆ ಒಂದು ಸ್ವಲ್ಪ ವಿಶ್ವಾಸ ಬಂದೈತೆ. ಮುಖ್ಯಮಂತ್ರಿಗಳು ತಾವು ಹೋದ್ರೆ ಇಡೀ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ. ದೇವಸ್ಥಾನಕ್ಕೆ ಹೋಗ್ರಿ, ದೇವ್ರ ನಮಸ್ಕಾರ ಹಾಕ್ರಿ, ದೇವ್ರಿಗೆ ಏನು ಅಪಚಾರ ಆಗಿಲ್ಲ ಅಂತ ಹೇಳಿದ್ರೆ ನಮಗಿನ ಜಾಸ್ತಿ ಹೆಸರು ನಿಮಗೆ ಬರ್ತದೆ. ಆಯ್ತು ವಿಶ್ವನಾಥ್ ಅವರೇ. ದಯವಿಟ್ಟು ಹೋಗಿ ಬನ್ನಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷರೇ, ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಉಂಟು ಅಂತ ಹೇಳಿದ್ರಿ. ಮೊದಲನೇದಾಗಿ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆ SP ಅವರು ಈ ಕೇಸ್ ಆಗುವಂಥ ಸಂದರ್ಭದಲ್ಲಿ ಈ ಅನಾಮಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದರು. ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂಥ ಒಂದು ಸಮಯ. ಆದಿತ್ಯವಾರ SITಯನ್ನು ಮಾಡಿದ್ದಾರೆ. ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸಿಸ ಬ್ರೈನ್ ಮ್ಯಾಪಿಂಗ ಮಾಡಿದರೆ ಎಲ್ಲ ವಿಷಯಗಳು ತಿಳಿತೈತೆ. ಅವರು IPS ಆಫೀಸರು, ಅವರು ತಿಳಿದೇ ಮಾಡಿದ್ದಾರೆ. ನಾವು ಅದಕ್ಕೆ SIT ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ. ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳೋದು, ಯಾಕೆ ಅದು ನಾರ್ಕೋ ಅನಾಲಿಸಿಸ್ ಮಾಡಲಿಲ್ಲ ಅವ ಒಪ್ಪಿಕೊಂಡ ನಂತರ. ಆಯ್ತು. ಒಂದು. ಎರಡನೇದು, ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು. ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಮಾತಾಡಿದಾಗ ಹೇಳಿದರು, ಅಲ್ ಜಜೀರಾದಲ್ಲಿ ಬಂದಿದೆ, BBC-ಯಲ್ಲಿ ಬಂದಿದೆ, ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ. ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು? ಪಾಕಿಸ್ತಾನ ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ, ನಾನು ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ನಾಟ್ ಫಾರ್ ಆರ್ಗ್ಯುಮೆಂಟ್. ಆಯ್ತು, ಯಾಕೆ ಪಾಯಿಂಟ್ ಇಲ್ಲ ಅಂದ್ರೆ ಉತ್ತರ ಕೊಡಿ. ಬಂದಿದೆ ಅದು, ಅಲ್ಲೊಂದು ಆರ್ಗ್ಯುಮೆಂಟ್ ಆಗಿದೆ. ಅವರು ಮೇಡಮ್, ಐ ಗಿವ್ ಯು ದ ಪ್ರೂಫ್. ಮೇಡಮ್, ನಾ ಪ್ರೂಫ್ ಕೊಡ್ತೇನೆ. ಸುಮ್ಮನೆ ಮಾತಾಡ್ತಿಲ್ಲ. ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಎಲ್ಲಿಂದ ಬಂತು? ಪಾಕಿಸ್ತಾನ ನ್ಯೂಸ್ ಚಾನಲ್ ಬ್ಯಾನ್ ಆಗಿದೆ. ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು, ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ. ಈ ವಿಚಾರಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶರು ಪಾಕಿಸ್ತಾನ ಯಾಕೆ ಉಳಿದುಕೊಳ್ತಿದ್ದೀರಿ? ನಾವೆಲ್ಲರೂ ಒಂದೇ ಸೈಡ್. ಆಯ್ತು, ಮುಗಿದ ಸರ್. ಈ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಸೈಡ್. ನಾನು ಪಾಕಿಸ್ತಾನ ಅಂದ್ರುಗಳು ಏನ್ ಸಮಸ್ಯೆ? ಕಂಟಿನ್ಯೂ ಮಾಡಿ. ನಾನು ನಿಮ್ಗೆ ಲಿಂಕ್ ಕೊಡ್ತೇನೆ. ನೀವ್ ಯಾಕೆ ಬಳಸ್ತೀರಿ? ನೀವ್ ಯಾಕೆ? ಗೋಪಾಲ್ ನಾರಾಯಣ ಸ್ವಾಮಿ, ಆಯ್ತಪ್ಪ, ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು. ಅಲ್ಲ ಸರ್, ದರಿದ್ರ ಪಾಕಿಸ್ತಾನ ಬಗ್ಗೆ ಯಾಕೆ ಹೇಳ್ತೀರಿ ಸರ್? ಅಲ್ಲ, ನಿಮ್ಗೇನ್ ಪ್ರಾಬ್ಲಮ್? ಗೋಪಾಲ್ ಕೃಷ್ಣ ಅವರ ಮಂತ್ರಿಗಳು ಉತ್ತರ ಆಯ್ತು, ಮಂತ್ರಿಗಳು ಪಾಕಿಸ್ತಾನ ಜನ ಅಡ್ವೊಕೇಟ್ಗಳು ಪಾಕಿಸ್ತಾನ ಪಾಕಿಸ್ತಾನ ಏನ್ ಸಂಬಂಧ? ಯಾಕೆ ಒಂದು ಮಹತ್ವ ಇಚ್ಛಿಸಿ ಚರ್ಚೆ ಮಾಡ್ತೀವಿ. ಈಗ ಪಾಕಿಸ್ತಾನ ನ್ಯೂಸ್ ಚಾನಲ್ ಇಲ್ಲ ಸರ್. ಈಗ ಅಧ್ಯಕ್ಷರೇ, ಪಾಕಿಸ್ತಾನ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಏನು? ಪಾಕಿಸ್ತಾನ
ವಿರೋಧಿಯ ಸೈನಿಕರಿಗೆ ತಗೊಂಡಿದ್ದೀರಾ? ವಿರೋಧಿಯ ಸೈನಿಕರಿಗೆ ನಿಮ್ಗಿಂತ ದೇಶ ಚರ್ಚೆ ಮಾಡ್ತಾರೆ. ನಾನು ಹೇಳ್ತೇನೆ, ಪಾಕಿಸ್ತಾನ ಅಂತ ಮೆನ್ಷನ್ ಮಾಡಬಾರ್ದು ಅಧ್ಯಕ್ಷರೇ. ಈಗ ಏನಾಗಿದೆ ಅಂತ ನಾನೀಗ ಹೇಳಿದ್ದೇನೆ ಒಂದು ಸೆಕೆಂಡ್ ರೆಡ್ಡಿ ಅವರೇ, ನಾನು ಯಾಕೆ ಹೇಳಿದ್ದೇನೆ, ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟಾಗಿ ಕೇಳ್ತಾ ಇಲ್ಲ. ಇದರಲ್ಲಿ ಅದು ಏನೋ ಒಂದು ಎಣಿಸಿಕೊಂಡದಕ್ಕೆ ಮಾತಾಡ ಇಲ್ಲಿ ನನಗೇನು ಎನಿಸ್ತದೆ ಅಂತ ಹೇಳಿದರೆ, ನನಗೇನು ಅನಿಸ್ತದೆ, ನೀವು ಹೇಳಿದ್ರೆ ಬೇರೆ ಬೇರೆ ಚಾನಲ್ ಬರುವಾಗ ಪಾಕಿಸ್ತಾನ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ. ಒಂದು ಸೆಕೆಂಡ್, ಇವರು ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ, ನೀವು ತಪ್ಪಂತ ಹೇಳುದಲ್ಲ. ಇವರು ಹೇಳುವುದೇನಂತ ಹೇಳಿದ್ರೆ, ಪಾಕಿಸ್ತಾನವು ಬದ್ಧ ವೈರಿಗಳು, ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳುವಂಥದ್ದು. ಅದನ್ನು ಕೇಳಿ, ಅವರ ಭಾಷೆ ಬರ್ಬೇಕಂತ ಅಲ್ಲ, ಹಾಗೆ ಹೇಳಿದ್ರು ಅವರು. ಆಯ್ತು, ಅದಕ್ಕೆ ಟೆಲಿಫೋನ್ ನಿಮ್ಗೆ ಮತ್ತಿಲ್ಲ, ಕಾಂಪಿಟೇಷನ್ ಮೇಲೆ ಹೋಗಿ ಬಂದ್ರಿ. ಯಾವುದು ನಿಮ್ಮ ಕಾಂಪಿಟೇಷನ್ ನಿಖಲೆ ಮತ್ತೆ ಹೆಂಗೆ ಗತ್ತಿಜಿನ ಚಾನೆಲ್ ನ ಬಿಜೆಪಿ ಅವರು ಯಾಕೆ ನೋಡ್ತಾರೆ? ದೇಶದ ನೆಕ್ಸ್ಟ್ ಸುರೇಶ್ ವಿಶ್ವನಾಥ್ ಅವರೇ, ಅಧ್ಯಕ್ಷರೇ, ಅವರೇನು ನೋಡ್ತಾರ ಏನು ಈಗ ಪಾಕಿಸ್ತಾನ್ ಚಾನಲ್ ಯಾಕೆ ನೋಡ್ತೀರಿ? ರವಿನು ಕೂತ್ಕೊಂಡು ಮತ್ತೆ ನೋಡುವಾರೆ ಯಾವ ಚಾನಲ್ ಅಂತ ಹೇಳಿಕೊಂಡು. ಈಗ ಸ್ಯಾಟಲೈಟ್ ಚಾನಲ್ ಯಾವೆಂತ ಮಾಡಿ ಯಾವ್ಯಾವ ಚಾನಲ್ ಬಂದ್ರೆ ಭಾರತ್ ಶೆಟ್ರು ಏನ್ ಹೇಳಿದ್ದಾರೆ, ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು. ಭರತ್ ಶೆಟ್ಟಿ ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಮೀರ್ ಏನ್ ಹೇಳಿದ್ರು, ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ, ಸಿಡಿಸ್ಬಿಡ್ತೀನಿ ಅಂತ. ಪಾಕಿಸ್ತಾನ ಹೆಸರು ಅವ್ರು ಹೇಳ್ಬೋದು, ಪಾಕಿಸ್ತಾನ ಹೆಸರು ನಾವ್ ಹೇಳ್ಬಾರ್ದಾ? ಈಗ ಅವ್ರು ಹೇಳ್ಬೋದು, ಜಮೀರ್ ಅಹಮದ್ ಹೇಳ್ಬೋದು, ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ. ಪಾಕಿಸ್ತಾನ ನಾವ್ ಹೇಳ್ಬಾರ್ದಾ? ನೀವು ಬೆಳಗ್ಗೆ ಪಾಕಿಸ್ತಾನ ಚಾನಲ್ ನಾವ್ ಹೇಳ್ಬಾರ್ದ ಅದನ್ನ? ಇಷ್ಟೊಂದು ಜನ ಪಾಕಿಸ್ತಾನ ಪರವಾಗಿ ವಕಾಲತ್ ಪಾಕಿಸ್ತಾನ ಪಾಕಿಸ್ತಾನ ಪರವಾಗಿ ಮಾತಾಡಬೇಡಿ ಅಂತ ಹೇಳಿದ್ದ ಅಷ್ಟೇ. ಸಭಾಧ್ಯಕ್ಷ ಒಂದು ಕ್ಲಾರಿಫಿಕೇಶನ್ ಸಭಾಧ್ಯಕ್ಷ ಒಂದು ಆ ಶತ್ರು ದೇಶದ ಭರತ್ ಶೆಟ್ಟಿ ನಮ್ಮ ದೇಶದಲ್ಲಿರೋರು ಹಿಂದೂಗಳು, ಮುಸ್ಲಿಮ್ರು, ನಾವು ಕ್ರಿಶ್ಚಿಯನ್ ಎಲ್ಲ ನಮ್ಮ ದುಶ್ಮನ್ ಪಾಕಿಸ್ತಾನ. ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ ಅವ್ರಿಗೆ, ಯಾಕಂತ ಯಾಕ್ರಿ ನಾವು ಸತೀಶ್ ರೆಡ್ಡಿ ನಿಮ್ಗೆ ಯಾಕಂತ ನಿಮ್ಗೆ ಯಾಕಂತ ಜಮೀರ್ ಅವರೇ ಆಯ್ತು, ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ನಾನು ಅಭಿಪ್ರಾಯ ಹೇಳ್ತೇನೆ. ನೀವು ಆಡಳಿತ ಪಕ್ಷ ಒಂದ್ ಸೆಕೆಂಡ್, ನಾವು ಎಲ್ಲಾ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಆಯ್ತು, ಚಾನೆಲ್ ಅಲ್ಲೂ ಬಂದಿದೆ ಆಯ್ತು, ತಪ್ಪಾಯ್ತು ಅಂತ ಅದನ್ನ ನಾನೀಗ ನೋಡಿ, ನಾನೀಗ ಏನ್ ಹೇಳ್ತೇನೆ, ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು, ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಡ ನಮಗೆ. ಅದನ್ನು ಬಿಟ್ಟು ಬಿಡಿ, ಈಗ ಮುಂದೆ ಹೋಗಿ. ಯಾರಿಗಿನ ಇಬ್ಬರಿಗೆ ಕೂಡ ಅಲ್ಲ ಅಷ್ಟೇ, ಮುಂದೆ ಹೋಗಿ. ನೆಕ್ಸ್ಟ್ ಪಾಯಿಂಟ್ ಹೇಳಿ. ಸರ್ ಆಯ್ತಮ್ಮ, ನೆಕ್ಸ್ಟ್ ಪಾಯಿಂಟ್ ಹೇಳಿ.
ಅಧ್ಯಕ್ಷ, Next ಆ point. ವೇದವ್ಯಾಸ ಸಭಾಧ್ಯಕ್ಷರೇ, ಕೇಳಿ. ಏ, ಅಣ್ಣ, ಅಲ್ಲಿ ಒಂದು minute. ಮಂಗಳೂರಾಗೆಲ್ಲ ಸುರೇಶ್ ಅಣ್ಣ. ಬಿಸಿಕ್ಕಿದ್ದಾಯ್ತು, ಸುರೇಶ್ ಇಲ್ಲಿ ಅವ್ರು ಕೂತ್ಕೊಳ್ಳಿ ಒಮ್ಮೆ. ಬೆಂಕಿ ಏಯ್ ಸತೀಶಣ್ಣ, ಬಯಸಟ್ಟಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ. ಇಲ್ಲ ಇದು ಒಂದು ಮಿನಿಟ್. ಆಯ್ತು ಈಗ ಸಭಾಧ್ಯಕ್ಷರೇ. ಬಾಲಕೃಷ್ಣ ಅವರೇ. ಸಭಾಧ್ಯಕ್ಷರೇ ಒಂದು ಇಂಗ್ಲಿಷ್ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ. ಆಯ್ತು ಬಿಡು ಮಾರ್ರೆ, ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೆ. ಬೇಡ ಬೇಡ ಅದಕ್ಕೆ ಇದಕ್ಕೆ ಮಾತಾಡಿ ಈಗ. ಆಯ್ತು. ಹಾ. ಸುರೇಶ್ ಬೇಡದಿದ್ರೆ ನಾನು ಹೇಳ್ತೀನಿ. ಸುರೇಶ್ ಅವರೇ ಅದಕ್ಕೆ ಮಾತಾಡಬೇಡಿ. ನೀವು ಅಡ್ಡ ಹಾಕದಿದ್ರೆ ನಾನು ಬರ ಮುಂದುವರಿಸ್ತೇನೆ. ನೀವು ಇಲ್ಲಿ ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಸರ್ ಬಿಟ್ಟು ಬಿಡಿ ಮಾರ್ರೆ, ಯಾಕೆ ಅದು ಮಾತು ಮಾಡ್ಬಾರ್ದಾ? ಬೇಡ ಬೇಡ ಬಿಟ್ಟು ಬಿಡಿ ಅದು. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ? ಯಾಕೆ? ಆಯ್ತು ಪಾಕಿಸ್ತಾನ ಮತ್ತು ನೀವು ಸಬ್ಜೆಕ್ಟ್ ಧರ್ಮಸ್ಥಳಕ್ಕೆ ಮಾತಾಡಿ. ಏನ್ ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನು ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು ಏನಾಗಿದೆ, ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ. ಒಂದು ಮಿನಿಟ್, ಯಾಕೆ ಚರ್ಚೆ ಮಾಡ್ತೀರಿ ಈ ವಿಷಯದಲ್ಲಿ? ಒಂದು ಮಿನಿಟ್. ನೀವು ಪಾಕಿಸ್ತಾನ ಅಂದ್ರುಗಳು ಇರುವೆ ಬಂದಾಗ ಮಾಡ್ತಾರೆ, ನಿಮ್ಮ ವಿಷಯ ಅಲ್ಲ ಅದು. ಆಯ್ತು ಹೇಳಿ ಈಗ. ಸರ್, ಮತ್ತೊಂದು ಕ್ಲಾರಿಫಿಕೇಶನ್ ಪೇಪರ್ನಲ್ಲಿ ಬಂತು. ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MP ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥದ್ದು ಪೇಪರಲ್ಲಿ ಬರ್ತದೆ. ಹಿಂದೆ IS ಆಫೀಸರ್ ಆಗಿದ್ದವರು, ಇದ್ರ ಹಿಂದೆ ಅವ್ರದ್ದು ಇದೆ ಅನ್ನುವಂಥದ್ದು ಬರ್ತದೆ, ಪೇಪರಲ್ಲಿ ಬರ್ತದೆ. ನಮಗೇನು ಪ್ರೂಫ್ ಏನಿಲ್ಲ ನಮ್ಮ ಹತ್ರ, ಪೇಪರಲ್ಲಿ ಬರ್ತದೆ, ಕರೆಕ್ಟಾಗಿ ಬಂದಿದೆ. ಅದು ಸಹ ನಾನು ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್, ಈ ವ್ಯಕ್ತಿಯ ಹೆಸರು ಬರ್ತದೆ. ಹಾಗಾಗಿ ನಮಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ. ಹಾಗಾಗಿ ನಮ್ಗೆ ಡೌಟು, ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡಲಿಕ್ಕೆ ಬೇರೆಯವರ ಕೈವಾಡ ಇದೆ. ನಿಮ್ದಲ್ಲ. ಥರ್ಡ್ ಪಾಯಿಂಟ್ ಸರ್, ನೋಡಿ ಕ್ಲಾರಿಫಿಕೇಶನ್ ಯಾಕೆ ಉತ್ತರ ಕೊಡಬೇಡಿ, ಮತ್ತೆ ನೀವು ಕೇಳಿ. ಉತ್ತರ ಕೊಡ್ತಾ ಇಲ್ಲ. ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ ಸೇರಿಸ್ತಾರೆ ಇವರು. ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ, ಕೇಳಿದ್ರು, ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್. ಪುನಃ ನಾನು ನೆನಪು ಮಾಡಿಸಿ ಇಚ್ಛಿಸ್ತಾ ಇದ್ದೇನೆ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು. ಆಯ್ತು ಹೇಳಿದ್ರಲ್ಲ, ಚರ್ಚೆ ಮಾಡೋ ಹೇಳಿದ್ದೀರಿ. ಒಂದಿನ 2 ದಿನ ಒಳಗೆ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಈ ವಿಷಯದಲ್ಲಿ ಇಷ್ಟು ಚಾನಲ್ಸ್ ಬೆಳಿಗ್ಗೆ ಆಗುವಾಗ ಹೇಳ್ತಾರೆ ಆ ಗುಂಡಿಯಲ್ಲಿ ಆಯ್ತು ಚರ್ಚೆ ಮಾಡಿ ಹೇಳಿದಾರಲ್ಲ. ಆಯ್ತು ಕ್ಲಾರಿಫಿಕೇಶನ್ ಕೇಳಿಗ. ಸಾಯಂಕಾಲ ಆದಾಗ ಇಲ್ಲ. ಆಯ್ತು ಮುಗೀತೀಗ. ಅವ್ರ ಮೇಲೆ ಆಕ್ಷನ್ ಏಕೆ ಆಗ್ತಾ ಇಲ್ಲ? ಓಕೆ ಬಾಲಕೃಷ್ಣ ಅವರೇ, ಆಕ್ಷನ್ ಯಾರ ಮೇಲೆ ಆಗ್ತಾ ಇಲ್ಲ? ಓಕೆ ಅದು ಆಗ್ತಾ ಇಲ್ಲ. ಇದೆಲ್ಲ ಕ್ಲಾರಿಫಿಕೇಶನ್ ನಾವು ಕೇಳಲಿಕ್ಕೆ ಬಾಲಕೃಷ್ಣ ಅವರೇ. ಮಾನ್ಯ ಸಭಾಧ್ಯಕ್ಷರೇ, ಧರ್ಮಸ್ಥಳದ ವಿಚಾರದಲ್ಲಿ ನೀವು ನಮ್ಮ ಪ್ರತಿಪಕ್ಷದ ನಾಯಕರು, ಹಲವಾರು ನಾಯಕರುಗಳು, ಶಾಸಕರುಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕ್ಲಾರಿಫಿಕೇಶನ್. ಮಾನ್ಯ ಸಭಾಧ್ಯಕ್ಷರೇ, ನಾವು ಶಾಸಕ ಅನ್ನೋದಕ್ಕಿಂತ ಆ ಕ್ಷೇತ್ರದ ಭಕ್ತನಾಗಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರಿಗೆ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ವಿಶ್ವಣ್ಣವರು ಕೂಡ ಎಲ್ಲ ಮಾತಾಡಿದರು. 3 ತಿಂಗಳು ಅನ್ನೋದು ತುಂಬ ವಿಳಂಬ ಆಗ್ತದೆ.